ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬುದ್ಧಿವಂತ ಎಂದರೆ ಹೆಚ್ಚು ಓದಿದವನು ಎಂದು ಹಲವರು ಭಾವಿಸುತ್ತಾರೆ. ಆದರೆ ಚಾಣಕ್ಯರ ಪ್ರಕಾರ ಅದು ಸತ್ಯವಲ್ಲ. ನಿಜವಾದ ಬುದ್ಧಿವಂತನು ತನ್ನ ಬುದ್ಧಿಯನ್ನು ಮಾತಿನಲ್ಲಿ ಅಲ್ಲ, ತನ್ನ ನಿರ್ಧಾರಗಳಲ್ಲಿ ತೋರಿಸುತ್ತಾನೆ. ಇಂದಿನ ಈ ವಿಡಿಯೋದಲ್ಲಿ ಚಾಣಕ್ಯರು ಹೇಳಿರುವ ನಿಜವಾದ ಬುದ್ಧಿವಂತನ 15 ಅದ್ಭುತ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಈ ಲಕ್ಷಣಗಳಲ್ಲಿ ಎಷ್ಟು ನಿಮ್ಮಲ್ಲಿವೆ ಎಂದು ಕೊನೆಯವರೆಗೂ ನೋಡಿ. ಕೊನೆಯ ಲಕ್ಷಣವೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಚಾಣಕ್ಯ ನೀತಿಯನ್ನು ಆರಂಭಿಸೋಣ. ಲಕ್ಷಣ 1, ಮಾತಿಗಿಂತ ಹೆಚ್ಚು ಕೇಳುವವನು. ಚಾಣಕ್ಯರು ಹೇಳುತ್ತಾರೆ, ಮಾತು ಹೊರಬಂದ ನಂತರ ಅದು ನಿಮ್ಮ ಅಧೀನದಲ್ಲಿರುವುದಿಲ್ಲ, ಆದರೆ ಕೇಳಿದ ಜ್ಞಾನ ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿರುತ್ತದೆ. ಆದ್ದರಿಂದ ಬುದ್ಧಿವಂತನು ಎಲ್ಲ ಸಂದರ್ಭದಲ್ಲೂ ತನ್ನ ಅಭಿಪ್ರಾಯವನ್ನು ಮೊದಲು ಹೇಳಲು ಆತುರಪಡುವುದಿಲ್ಲ. ಅವನು ಮೊದಲು ಇತರರ ಮಾತುಗಳನ್ನು ಶಾಂತವಾಗಿ ಆಲಿಸುತ್ತಾನೆ, ಅವರ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುತ್ತಾನೆ, ನಂತರವೇ ಮಾತನಾಡುತ್ತಾನೆ. ಹೆಚ್ಚು ಮಾತನಾಡುವವನು ತನ್ನ ಜ್ಞಾನವನ್ನಷ್ಟೇ ತೋರಿಸುತ್ತಾನೆ, ಆದರೆ ಹೆಚ್ಚು ಕೇಳುವವನು ಇತರರ ಜ್ಞಾನವನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಇದೇ ಕಾರಣಕ್ಕೆ ಅವನು ತಪ್ಪು ನಿರ್ಧಾರಗಳನ್ನು ಕಡಿಮೆ ಮಾಡುತ್ತಾನೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನು ಆಡುತ್ತಾನೆ. ಜೋರಾಗಿ ಮಾತನಾಡುವುದರಿಂದ ಯಾರೂ ಬುದ್ಧಿವಂತರಾಗುವುದಿಲ್ಲ, ಆದರೆ ಮೌನವಾಗಿ ಕೇಳಿ ಯೋಚಿಸಿ ಮಾತನಾಡುವವನೇ ನಿಜವಾದ ಬುದ್ಧಿವಂತ. ಚಾಣಕ್ಯರ ಪ್ರಕಾರ ಮೌನವಾಗಿ ಆಲಿಸುವ ವ್ಯಕ್ತಿಯ ಶಕ್ತಿಯನ್ನು ಯಾರೂ ಸುಲಭವಾಗಿ ಅಳೆಯಲು ಸಾಧ್ಯವಿಲ್ಲ. ಈ ರೀತಿಯ ವಿವರಣೆ ಚಾಣಕ್ಯ ನೀತಿ ವಿಡಿಯೋಗಳಿಗೆ ಸೂಕ್ತವಾಗಿರುತ್ತದೆ. ಇದು ನೇರ ಸಲಹೆಯಂತೆ ಅನಿಸದೆ ಕಥನ ಶೈಲಿಯಲ್ಲಿ ಕುತೂಹಲವನ್ನು ಉಳಿಸಿಕೊಳ್ಳುತ್ತದೆ. ಲಕ್ಷಣ 2, ಕೋಪವನ್ನು ನಿಯಂತ್ರಿಸುವವನು. ಚಾಣಕ್ಯರು ಹೇಳುತ್ತಾರೆ, ಕೋಪವು ಶತ್ರುವಿಗಿಂತಲೂ ಅಪಾಯಕಾರಿ. ಏಕೆಂದರೆ ಶತ್ರು ಹೊರಗಿನಿಂದ ದಾಳಿ ಮಾಡುತ್ತಾನೆ, ಆದರೆ ಕೋಪವು ಒಳಗಿನಿಂದಲೇ ನಿಮ್ಮ ಬುದ್ಧಿಯನ್ನು ನಾಶ ಮಾಡುತ್ತದೆ. ಆದ್ದರಿಂದ ನಿಜವಾದ ಬುದ್ಧಿವಂತನು ಕೋಪವನ್ನು ತೋರಿಸುವುದಿಲ್ಲ, ಅದನ್ನು ನಿಯಂತ್ರಿಸುತ್ತಾನೆ. ಕೋಪ ಬಂದ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವನು ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಬುದ್ಧಿವಂತನು ಮೊದಲು ತನ್ನ ಮನಸ್ಸನ್ನು ಶಾಂತಗೊಳಿಸುತ್ತಾನೆ, ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ, ನಂತರವೇ ಕ್ರಮ ಕೈಗೊಳ್ಳುತ್ತಾನೆ. ಏಕೆಂದರೆ ಒಂದು ಕ್ಷಣದ ಕೋಪ ವರ್ಷಗಳ ಕಾಲ ಕಟ್ಟಿದ ಸಂಬಂಧವನ್ನು, ಗೌರವವನ್ನು ಮತ್ತು ಯಶಸ್ಸನ್ನು ಹಾಳು ಮಾಡಬಹುದು. ಕೋಪ ಬರುವುದು ಸಹಜ, ಆದರೆ ಕೋಪದ ಮೇಲೆ ಹಿಡಿತ ಸಾಧಿಸುವುದು ಅಸಾಧಾರಣ ಗುಣ. ಚಾಣಕ್ಯರ ಪ್ರಕಾರ ತನ್ನ ಕೋಪವನ್ನು ಗೆದ್ದವನು 1000 ಶತ್ರುಗಳನ್ನು ಗೆದ್ದವನಿಗಿಂತಲೂ ಶ್ರೇಷ್ಠ. ಏಕೆಂದರೆ ತನ್ನ ಮನಸ್ಸಿನ ಮೇಲೆ ವಿಜಯ ಸಾಧಿಸಿದವನೇ ನಿಜವಾದ ಬುದ್ಧಿವಂತ. ಲಕ್ಷಣ 3, ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವವನು. ಚಾಣಕ್ಯರು ಹೇಳುತ್ತಾರೆ, ಬುದ್ಧಿವಂತನ ಶಕ್ತಿಯವನ ಮಾತಿನಲ್ಲಲ್ಲ, ಅವನ ನಿರ್ಧಾರದಲ್ಲಿದೆ. ಒಂದು ತಪ್ಪು ನಿರ್ಧಾರ ಜೀವನವನ್ನು ಹಾಳು ಮಾಡಬಹುದು, ಆದರೆ ಒಂದು ಸರಿಯಾದ ನಿರ್ಧಾರ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ಎತ್ತರಕ್ಕೆ ಕೊಂಡೊಯ್ಯಬಹುದು. ಅದಕ್ಕಾಗಿಯೇ ನಿಜವಾದ ಬುದ್ಧಿವಂತನು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಯಾವುದೇ ಪರಿಸ್ಥಿತಿ ಎದುರಾದರೂ ಅವನು ಮೊದಲು ಅದರ ಲಾಭ ನಷ್ಟಗಳನ್ನು ಪರಿಶೀಲಿಸುತ್ತಾನೆ. ಭಾವನೆಗಳ ಆಧಾರದ ಮೇಲೆ ಅಲ್ಲ, ವಿವೇಕದ ಆಧಾರದ ಮೇಲೆ ನಿರ್ಧಾರ ಮಾಡುತ್ತಾನೆ. ಏಕೆಂದರೆ ಕ್ಷಣಿಕ ಭಾವನೆಗಳು ಬದಲಾಗಬಹುದು, ಆದರೆ ಅವುಗಳಿಂದ ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಹಲವು ವರ್ಷಗಳವರೆಗೆ ಉಳಿಯಬಹುದು. ಹೆಚ್ಚಿನ ಜನರು ಸಮಸ್ಯೆ ಬಂದ ತಕ್ಷಣ ಪ್ರತಿಕ್ರಿಯಿಸುತ್ತಾರೆ, ಆದರೆ ಬುದ್ಧಿವಂತನು ಮೊದಲು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ, ನಂತರ ಯೋಚಿಸುತ್ತಾನೆ, ಕೊನೆಗೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಇದೇ ಕಾರಣಕ್ಕೆ ಅವನ ತಪ್ಪುಗಳು ಕಡಿಮೆ, ಯಶಸ್ಸು ಹೆಚ್ಚು. ಚಾಣಕ್ಯರು ಮತ್ತೊಂದು ಮಹತ್ವದ ವಿಷಯವನ್ನು ತಿಳಿಸುತ್ತಾರೆ. ಪ್ರತಿಯೊಂದು ಅವಕಾಶವೂ ಒಳ್ಳೆಯದಾಗಿರುವುದಿಲ್ಲ ಮತ್ತು ಪ್ರತಿಯೊಂದು ಸವಾಲು ಕೆಟ್ಟದ್ದಾಗಿರುವುದಿಲ್ಲ. ಯಾವುದು ಸರಿಯಾದ ಸಮಯ, ಯಾವುದು ಸರಿಯಾದ ದಾರಿ, ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ಯೋಚಿಸಿ ನಿರ್ಧರಿಸುವವನೇ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರವನ್ನು ಆಳವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವೇ ನಿಜವಾದ ಬುದ್ಧಿವಂತಿಕೆಯ ಗುರುತು. ಚಾಣಕ್ಯರ ಪ್ರಕಾರ ಯೋಚಿಸಿ ಹೆಜ್ಜೆ ಇಡುವ ವ್ಯಕ್ತಿಯನ್ನು ಸೋಲಿಸುವುದು ಅತ್ಯಂತ ಕಷ್ಟ. ಲಕ್ಷಣ 4, ತಪ್ಪುಗಳಿಂದ ಪಾಠ ಕಲಿಯುವವನು. ಒಮ್ಮೆ ಚಾಣಕ್ಯರು ಹೇಳಿದ ಮಾತು ಇಂದಿಗೂ ಸತ್ಯವಾಗಿದೆ. ಒಂದೇ ಕಲ್ಲಿಗೆ 2 ಬಾರಿ ಕಾಲು ತಾಗಿದರೆ ಅದು ಕಲ್ಲಿನ ತಪ್ಪಲ್ಲ, ನಮ್ಮ ಅಜಾಗರೂಕತೆ. ಇದೇ ನಿಜವಾದ ಬುದ್ಧಿವಂತಿಕೆ ಮತ್ತು ಮೂರ್ಖತನದ ನಡುವಿನ ದೊಡ್ಡ ವ್ಯತ್ಯಾಸ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡುತ್ತಾರೆ, ಆದರೆ ಬುದ್ಧಿವಂತನು ತಪ್ಪು ಮಾಡಿದ ನಂತರ ಅಳುವುದಿಲ್ಲ, ದೂರುವುದಿಲ್ಲ. ಅವನು ಮೌನವಾಗಿ ಕುಳಿತು ತನ್ನನ್ನೇ ಕೇಳಿಕೊಳ್ಳುತ್ತಾನೆ, ಈ ಘಟನೆ ನನಗೆ ಏನು ಕಲಿಸಿತು? ಆ ಒಂದು ಪ್ರಶ್ನೆಯೇ ಅವನ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ಕೆಲವರು ಮೋಸವಾದ ಮೇಲೂ ಅದೇ ವ್ಯಕ್ತಿಯನ್ನು ಮತ್ತೆ ನಂಬುತ್ತಾರೆ, ಕೆಲವರು ಸೋತ ಮೇಲೂ ಅದೇ ತಪ್ಪನ್ನು ಮತ್ತೆ ಮಾಡುತ್ತಾರೆ. ಆದರೆ ಬುದ್ಧಿವಂತನು ಒಂದು ಬಾರಿ ಬೆಂಕಿಗೆ ಕೈ ಹಾಕಿದರೆ 2ನೇ ಬಾರಿ ಎಚ್ಚರಿಕೆಯಿಂದ ನಡೆಯುತ್ತಾನೆ. ಏಕೆಂದರೆ ಅವನಿಗೆ ನೋವಿಗಿಂತ ಅನುಭವವೇ ದೊಡ್ಡ ಗುರು.
ಚಾಣಕ್ಯರು ಹೇಳುತ್ತಾರೆ, ಅನುಭವವನ್ನು ಖರೀದಿಸಲು ಸಾಧ್ಯವಿಲ್ಲ, ಅದನ್ನು ಜೀವನವೇ ಕೊಡುತ್ತದೆ. ಆದರೆ ಆ ಅನುಭವವನ್ನು ಜ್ಞಾನವನ್ನಾಗಿ ಪರಿವರ್ತಿಸುವುದು ಬುದ್ಧಿವಂತನ ಕೆಲಸ. ಪ್ರತಿಯೊಂದು ಸೋಲು ಒಂದು ರಹಸ್ಯವನ್ನು ಹೇಳುತ್ತದೆ. ಪ್ರತಿಯೊಂದು ವೈಫಲ್ಯ ಒಂದು ಹೊಸ ದಾರಿಯನ್ನು ತೋರಿಸುತ್ತದೆ. ಅದನ್ನು ಅರ್ಥಮಾಡಿಕೊಳ್ಳುವವನು ಎಂದಿಗೂ ಖಾಲಿ ಕೈಯಲ್ಲಿ ಉಳಿಯುವುದಿಲ್ಲ. ತಪ್ಪು ಮಾಡಿದವನು ಸೋತವನಲ್ಲ, ಅದೇ ತಪ್ಪನ್ನು ಮತ್ತೆ ಮಾಡಿದವನೇ ನಿಜವಾಗಿ ಸೋತವನು. ಆದರೆ ಪ್ರತಿಯೊಂದು ತಪ್ಪನ್ನು ಪಾಠವನ್ನಾಗಿ ಮಾಡಿಕೊಂಡು ಮುಂದೆ ಸಾಗುವವನೇ ಚಾಣಕ್ಯರ ಪ್ರಕಾರ ನಿಜವಾದ ಬುದ್ಧಿವಂತ. ಲಕ್ಷಣ 5. ಸಮಯವನ್ನು ವ್ಯರ್ಥ ಮಾಡದವನು. ಚಾಣಕ್ಯರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಒಮ್ಮೆ ಕಳೆದುಹೋದ ಹಣವನ್ನು ಮತ್ತೆ ಸಂಪಾದಿಸಬಹುದು, ಕಳೆದುಹೋದ ಗೌರವವನ್ನು ಮತ್ತೆ ಪಡೆಯಬಹುದು. ಆದರೆ ಕಳೆದುಹೋದ ಸಮಯವನ್ನು ಯಾವುದೇ ಶಕ್ತಿಯಿಂದಲೂ ಮರಳಿ ತರಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯದ ಬೆಲೆ ತಿಳಿದವನೇ ನಿಜವಾದ ಬುದ್ಧಿವಂತ. ಬಹಳ ಜನರು ತಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವನ್ನೇ ಸಮಯ ವ್ಯರ್ಥ ಮಾಡುವ ಮೂಲಕ ಕಳೆದುಕೊಳ್ಳುತ್ತಾರೆ. ನಾಳೆ ಮಾಡುತ್ತೇನೆ, ಇನ್ನೊಂದು ದಿನ ನೋಡೋಣ, ಇನ್ನೂ ಸಮಯ ಇದೆ ಎಂಬ ಆಲೋಚನೆ ಅವರ ಕನಸುಗಳನ್ನು ನಿಧಾನವಾಗಿ ನಾಶ ಮಾಡುತ್ತದೆ. ಆದರೆ ಬುದ್ಧಿವಂತನು ಸಮಯವನ್ನು ಕೊಲ್ಲುವುದಿಲ್ಲ, ಸಮಯವನ್ನು ಬಳಸಿಕೊಳ್ಳುತ್ತಾನೆ. ಅವನ ಪ್ರತಿಯೊಂದು ದಿನವೂ ಒಂದು ಗುರಿಯ ಕಡೆ ಸಾಗುತ್ತದೆ. ಅವನಿಗೆ ಪ್ರತಿಯೊಂದು ಗಂಟೆ ಅಮೂಲ್ಯ, ಪ್ರತಿಯೊಂದು ನಿಮಿಷ ಒಂದು ಅವಕಾಶ. ಚಾಣಕ್ಯರು ಎಚ್ಚರಿಸುತ್ತಾರೆ, ನಿಮ್ಮ ಸಮಯವನ್ನು ಕದಿಯುವ ದೊಡ್ಡ ಶತ್ರು ಹೊರಗಿಲ್ಲ. ಅದು ನಿಮ್ಮ ಸೋಮಾರಿತನ, ಮುಂದೂಡುವ ಅಭ್ಯಾಸ ಮತ್ತು ಗುರಿಯಿಲ್ಲದ ಜೀವನ. ಇವುಗಳನ್ನು ಗೆಲ್ಲದವನು ಜೀವನದಲ್ಲಿ ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಯಶಸ್ಸಿನ ಶಿಖರ ತಲುಪಲು ಸಾಧ್ಯವಿಲ್ಲ. ಒಂದು ದಿನದಲ್ಲಿ ಎಲ್ಲರಿಗೂ ಒಂದೇ 24 ಗಂಟೆಗಳು ಸಿಗುತ್ತವೆ. ಆದರೆ ಕೆಲವರು ಆಗಸ್ಟ್ 24 ಗಂಟೆಗಳಿಂದ ಇತಿಹಾಸ ಬರೆಯುತ್ತಾರೆ, ಇನ್ನು ಕೆಲವರು ಅದೇ 24 ಗಂಟೆಗಳನ್ನು ವ್ಯರ್ಥ ಮಾಡಿ ನಂತರ ಅದೃಷ್ಟವನ್ನು ದೂರುತ್ತಾರೆ. ಇದೇ ಸಾಮಾನ್ಯ ವ್ಯಕ್ತಿ ಮತ್ತು ಬುದ್ಧಿವಂತನ ನಡುವಿನ ವ್ಯತ್ಯಾಸ. ಗಡಿಯಾರದಲ್ಲಿ ಸಮಯ ಓಡುತ್ತಿರುತ್ತದೆ, ಆದರೆ ಜೀವನದಲ್ಲಿ ಅವಕಾಶಗಳು ಕಾಯುವುದಿಲ್ಲ. ಸಮಯವನ್ನು ಗೌರವಿಸುವವನನ್ನು ಯಶಸ್ಸು ಒಂದು ದಿನ ಖಂಡಿತ ಗೌರವಿಸುತ್ತದೆ. ಚಾಣಕ್ಯರ ಪ್ರಕಾರ ಸಮಯವನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ ವ್ಯಕ್ತಿಯನ್ನು ಸೋಲಿಸುವುದು ಅತ್ಯಂತ ಕಷ್ಟ. ಲಕ್ಷಣ 6. ರಹಸ್ಯವನ್ನು ಕಾಪಾಡುವವನು. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಜೀವನದ ಪ್ರತಿಯೊಂದು ವಿಷಯವೂ ಎಲ್ಲರಿಗೂ ತಿಳಿಯಬೇಕಾದ ಅಗತ್ಯವಿಲ್ಲ. ಕೆಲವು ರಹಸ್ಯಗಳು ಹೊರಬಂದ ಕ್ಷಣದಿಂದಲೇ ನಿಮ್ಮ ಶಕ್ತಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಆದ್ದರಿಂದ ನಿಜವಾದ ಬುದ್ಧಿವಂತನು ತನ್ನ ಮನಸ್ಸಿನ ಪ್ರತಿಯೊಂದು ಮಾತನ್ನು ಎಲ್ಲರ ಮುಂದೆ ಹೇಳುವುದಿಲ್ಲ. ಬಹಳ ಜನರು ನಂಬಿಕೆಯ ಹೆಸರಿನಲ್ಲಿ ತಮ್ಮ ಯೋಜನೆಗಳನ್ನು, ಕನಸುಗಳನ್ನು ಮತ್ತು ದುರ್ಬಲತೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾರೆ. ಆದರೆ ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸುವುದು ದೊಡ್ಡ ತಪ್ಪು. ಕೆಲವರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ, ಆದರೆ ಸಮಯ ಬಂದಾಗ ಅದನ್ನೇ ನಿಮ್ಮ ವಿರುದ್ಧ ಬಳಸುತ್ತಾರೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ರಹಸ್ಯವನ್ನು ಕಾಪಾಡಲು ಸಾಧ್ಯವಾಗದ ವ್ಯಕ್ತಿ ದೊಡ್ಡ ಯಶಸ್ಸನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಯಶಸ್ಸಿನ ಹಿಂದೆ ಮೌನ, ತಾಳ್ಮೆ ಮತ್ತು ಸರಿಯಾದ ಸಮಯದವರೆಗೆ ಕಾಯುವ ಗುಣ ಅಡಗಿರುತ್ತದೆ. ಬುದ್ಧಿವಂತನು ತನ್ನ ಗುರಿಯನ್ನು ಜಗತ್ತಿಗೆ ಘೋಷಿಸುವುದಿಲ್ಲ. ಅವನು ಮೊದಲು ಸಾಧಿಸುತ್ತಾನೆ, ನಂತರ ಜಗತ್ತೇ ಅವನ ಬಗ್ಗೆ ಮಾತನಾಡುತ್ತದೆ. ಅವನಿಗೆ ತನ್ನ ಕೆಲಸವೇ ಮಾತನಾಡಬೇಕು ಎಂಬ ನಂಬಿಕೆ ಇರುತ್ತದೆ. ನಿಮ್ಮ ರಹಸ್ಯವನ್ನು ನೀವು ಕಾಪಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಅದನ್ನು ಇತರರು ಕಾಪಾಡುತ್ತಾರೆ ಎಂದು ನಿರೀಕ್ಷಿಸುವುದು ಮೂರ್ಖತನ. ಚಾಣಕ್ಯರ ಪ್ರಕಾರ ತನ್ನ ಮಾತಿನ ಮೇಲೆ ಹಿಡಿತವಿರುವವನು ತನ್ನ ಭವಿಷ್ಯದ ಮೇಲೂ ಹಿಡಿತ ಸಾಧಿಸುತ್ತಾನೆ. ಅದಕ್ಕಾಗಿಯೇ ರಹಸ್ಯವನ್ನು ಕಾಪಾಡುವವನೇ ನಿಜವಾದ ಬುದ್ಧಿವಂತ. ಲಕ್ಷಣ 7. ಎಲ್ಲರನ್ನೂ ಗೌರವದಿಂದ ಕಾಣುವವನು. ಚಾಣಕ್ಯರು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಬೇಕಾದರೆ ಅವನು ತನ್ನಗಿಂತ ದುರ್ಬಲ ವ್ಯಕ್ತಿಯೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೋಡಿ. ಏಕೆಂದರೆ ಅಧಿಕಾರವಿರುವವರನ್ನು ಗೌರವಿಸುವುದು ಸುಲಭ, ಆದರೆ ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲರನ್ನೂ ಗೌರವದಿಂದ ಕಾಣುವುದು ನಿಜವಾದ ಬುದ್ಧಿವಂತಿಕೆಯ ಲಕ್ಷಣ. ಬಹಳ ಜನರು ಹಣ, ಹುದ್ದೆ ಅಥವಾ ಅಧಿಕಾರವನ್ನು ನೋಡಿ ಗೌರವ ಕೊಡುತ್ತಾರೆ. ಆದರೆ ಚಾಣಕ್ಯರ ಪ್ರಕಾರ ಅದು ಗೌರವವಲ್ಲ, ಅದು ಸಂದರ್ಭಕ್ಕೆ ತಕ್ಕ ನಡವಳಿಕೆ. ನಿಜವಾದ ಗೌರವ ಎಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಅವನ ಮಾನವೀಯತೆಯ ಆಧಾರದ ಮೇಲೆ ಕಾಣುವುದು. ಬುದ್ಧಿವಂತನು ಯಾರನ್ನೂ ಅವರ ಬಟ್ಟೆ, ರೂಪ, ಉದ್ಯೋಗ ಅಥವಾ ಆರ್ಥಿಕ ಸ್ಥಿತಿಯನ್ನು ನೋಡಿ ನಿರ್ಧರಿಸುವುದಿಲ್ಲ. ಏಕೆಂದರೆ ಇಂದಿನ ಸಾಮಾನ್ಯ ವ್ಯಕ್ತಿಯೇ ನಾಳೆ ಅಸಾಮಾನ್ಯ ಸಾಧನೆ ಮಾಡಬಹುದು ಎಂಬ ಸತ್ಯ ಅವನಿಗೆ ಗೊತ್ತಿರುತ್ತದೆ. ಆದ್ದರಿಂದ ಅವನು ಯಾರನ್ನೂ ಕೀಳಾಗಿ ಕಾಣುವುದಿಲ್ಲ. ಚಾಣಕ್ಯರು ಮತ್ತೊಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಅಹಂಕಾರದಿಂದ ಮಾತನಾಡುವ ವ್ಯಕ್ತಿ ಕೆಲವರನ್ನು ಮಾತ್ರ ಗೆಲ್ಲಬಹುದು, ಆದರೆ ಗೌರವದಿಂದ ಮಾತನಾಡುವ ವ್ಯಕ್ತಿ ಎಲ್ಲರ ಹೃದಯವನ್ನು ಗೆಲ್ಲುತ್ತಾನೆ. ಜಗತ್ತಿನಲ್ಲಿ ಬಲದಿಂದ ಸಿಗದ ಅನೇಕ ಅವಕಾಶಗಳು ಒಳ್ಳೆಯ ನಡವಳಿಕೆಯಿಂದ ಸಿಗುತ್ತವೆ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಗೌರವ ಕೊಡುವುದು ಎಂದರೆ ಎಲ್ಲರ ಮಾತಿಗೂ ತಲೆಬಾಗುವುದು ಅಲ್ಲ. ಯಾರಾದರೂ ತಪ್ಪು ಮಾಡಿದರೆ ಅದನ್ನು ವಿರೋಧಿಸಬಹುದು, ಆದರೆ ಅವರನ್ನು ಅವಮಾನಿಸದೆ ಸಂಯಮದಿಂದ ಮತ್ತು ಘನತೆಯಿಂದ ಮಾತನಾಡುವುದು ಬುದ್ಧಿವಂತನ ಗುಣ. ಯಾವ ವ್ಯಕ್ತಿ ತನ್ನ ಮಾತಿನಿಂದ ಇತರರ ಮನಸ್ಸನ್ನು ನೋಯಿಸದೆ ತನ್ನ ನಡವಳಿಕೆಯಿಂದ ಗೌರವವನ್ನು ಗಳಿಸುತ್ತಾನೋ ಅವನಿಗೆ ಸಮಾಜದಲ್ಲಿ ಶಾಶ್ವತ ಸ್ಥಾನ ಸಿಗುತ್ತದೆ.
ಏಕೆಂದರೆ ಜನರು ನಿಮ್ಮ ಸಂಪತ್ತನ್ನು ಮರೆಯಬಹುದು, ನಿಮ್ಮ ಹುದ್ದೆಯನ್ನು ಮರೆಯಬಹುದು, ಆದರೆ ನೀವು ಅವರಿಗೆ ನೀಡಿದ ಗೌರವವನ್ನು ಎಂದಿಗೂ ಮರೆಯುವುದಿಲ್ಲ. ಗೌರವ ಕೊಟ್ಟರೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ, ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಎತ್ತರವಾಗುತ್ತದೆ. ಚಾಣಕ್ಯರ ಪ್ರಕಾರ ಎಲ್ಲರನ್ನೂ ಗೌರವದಿಂದ ಕಾಣುವ ವ್ಯಕ್ತಿ ಎಲ್ಲರ ವಿಶ್ವಾಸವನ್ನು ಸಂಪಾದಿಸುತ್ತಾನೆ, ಮತ್ತು ವಿಶ್ವಾಸವನ್ನು ಗೆದ್ದ ವ್ಯಕ್ತಿಯನ್ನು ಸೋಲಿಸುವುದು ಬಹಳ ಕಷ್ಟ. ಅದಕ್ಕಾಗಿಯೇ ಎಲ್ಲರನ್ನೂ ಗೌರವದಿಂದ ಕಾಣುವವನೇ ನಿಜವಾದ ಬುದ್ಧಿವಂತ. ಲಕ್ಷಣ 8. ಲೋಭಕ್ಕೆ ಬಲಿಯಾಗದವನು. ಚಾಣಕ್ಯರು ಹೇಳುತ್ತಾರೆ, ಮನುಷ್ಯನ ಪತನವು ಹೊರಗಿನ ಶತ್ರುವಿನಿಂದ ಆರಂಭವಾಗುವುದಿಲ್ಲ, ಅವನ ಅತಿಯಾದ ಆಸೆಯಿಂದ ಆರಂಭವಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಪಡೆಯಬೇಕು ಎಂಬ ಲೋಭವೇ ಅನೇಕ ಬುದ್ಧಿವಂತರನ್ನು ನಾಶ ಮಾಡಿದೆ. ಆದ್ದರಿಂದ ನಿಜವಾದ ಬುದ್ಧಿವಂತನು ತನ್ನ ಆಸೆಗಳನ್ನು ನಿಯಂತ್ರಿಸುತ್ತಾನೆ, ಅವುಗಳ ಗುಲಾಮನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಷ್ಟೋ ಜನರು ಹಣಕ್ಕಾಗಿ ಸಂಬಂಧಗಳನ್ನು ಕಳೆದುಕೊಂಡಿದ್ದಾರೆ. ಕೆಲವರು ಅಧಿಕಾರಕ್ಕಾಗಿ ತಮ್ಮ ಪ್ರಾಮಾಣಿಕತೆಯನ್ನು ಮಾರಿಕೊಂಡಿದ್ದಾರೆ. ಇನ್ನೂ ಕೆಲವರು ಕ್ಷಣಿಕ ಲಾಭಕ್ಕಾಗಿ ಜೀವನ ಪೂರ್ತಿ ಗಳಿಸಿದ ಗೌರವವನ್ನು ಕಳೆದುಕೊಂಡಿದ್ದಾರೆ. ಇವೆಲ್ಲಕ್ಕೂ ಒಂದೇ ಕಾರಣ, ಲೋಭ. ಚಾಣಕ್ಯರು ಎಚ್ಚರಿಸುತ್ತಾರೆ, ಲೋಭವು ಮೊದಲು ದೊಡ್ಡ ಲಾಭದ ಕನಸನ್ನು ತೋರಿಸುತ್ತದೆ, ಆದರೆ ಕೊನೆಯಲ್ಲಿ ಕೈಯಲ್ಲಿದ್ದುದನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಂದು ಅವಕಾಶದ ಹಿಂದೆ ಓಡುವುದು ಬುದ್ಧಿವಂತಿಕೆಯಲ್ಲ. ಯಾವ ಅವಕಾಶ ಒಳ್ಳೆಯದು, ಯಾವುದು ಅಪಾಯಕಾರಿ ಎಂಬುದನ್ನು ಗುರುತಿಸುವುದೇ ನಿಜವಾದ ಜ್ಞಾನ. ಬುದ್ಧಿವಂತನಿಗೆ ತಾಳ್ಮೆ ಇರುತ್ತದೆ. ಅವನಿಗೆ ಗೊತ್ತು, ನ್ಯಾಯಯುತವಾಗಿ ಗಳಿಸಿದ ಸಣ್ಣ ಯಶಸ್ಸು ಅನ್ಯಾಯದಿಂದ ಗಳಿಸಿದ ದೊಡ್ಡ ಯಶಸ್ಸಿಗಿಂತ ಶ್ರೇಷ್ಠ. ಆದ್ದರಿಂದ ಅವನು ಶಾರ್ಟ್ಕಟ್ಗಳ ಹಿಂದೆ ಓಡುವುದಿಲ್ಲ, ನಿಧಾನವಾಗಿ ಆದರೂ ಸರಿಯಾದ ದಾರಿಯಲ್ಲೇ ನಡೆಯುತ್ತಾನೆ. ಇತಿಹಾಸವನ್ನು ನೋಡಿದರೆ ಅನೇಕ ರಾಜರು ತಮ್ಮ ಶಕ್ತಿಯಿಂದ ಸೋತಿಲ್ಲ, ಅವರ ಅತಿಯಾದ ಆಸೆಯಿಂದ ಸೋತಿದ್ದಾರೆ. ಅವರಿಗೆ ಇದ್ದದ್ದು ಸಾಕೆನಿಸಲಿಲ್ಲ, ಇನ್ನಷ್ಟು ಬೇಕೆಂಬ ಲೋಭವೇ ಅವರ ಸಾಮ್ರಾಜ್ಯವನ್ನು ನಾಶ ಮಾಡಿತು. ಅದಕ್ಕಾಗಿಯೇ ಚಾಣಕ್ಯರು ಲೋಭವನ್ನು ಮನುಷ್ಯನ ಅತ್ಯಂತ ಅಪಾಯಕಾರಿ ಶತ್ರು ಎಂದು ಹೇಳಿದ್ದಾರೆ. ತನ್ನ ಆಸೆಗಳನ್ನು ನಿಯಂತ್ರಿಸುವವನೇ ತನ್ನ ಜೀವನವನ್ನು ನಿಯಂತ್ರಿಸಬಲ್ಲನು. ಲೋಭಕ್ಕೆ ಬಲಿಯಾಗದ ವ್ಯಕ್ತಿ ಮನಸ್ಸಿನ ಶಾಂತಿ, ಗೌರವ ಮತ್ತು ಶಾಶ್ವತ ಯಶಸ್ಸನ್ನು ಗಳಿಸುತ್ತಾನೆ. ಚಾಣಕ್ಯರ ಪ್ರಕಾರ ತನ್ನ ಆಸೆಯ ಮೇಲೆ ವಿಜಯ ಸಾಧಿಸಿದವನೇ ನಿಜವಾದ ಬುದ್ಧಿವಂತ. ಲಕ್ಷಣ 9. ಸಂಕಷ್ಟದಲ್ಲೂ ಧೈರ್ಯ ಕಳೆದುಕೊಳ್ಳದವನು. ಚಾಣಕ್ಯರು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ನಿಜವಾದ ಶಕ್ತಿ ಅವನ ಸುಖದ ದಿನಗಳಲ್ಲಿ ಗೊತ್ತಾಗುವುದಿಲ್ಲ, ಅವನು ಸಂಕಷ್ಟವನ್ನು ಹೇಗೆ ಎದುರಿಸುತ್ತಾನೆ ಎಂಬುದರಲ್ಲಿ ಗೊತ್ತಾಗುತ್ತದೆ. ಏಕೆಂದರೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಆತ್ಮವಿಶ್ವಾಸದಿಂದ ಇರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲೂ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವವನೇ ನಿಜವಾದ ಬುದ್ಧಿವಂತ. ಜೀವನದಲ್ಲಿ ಸಮಸ್ಯೆಗಳು ಬರದೇ ಇರುವುದಿಲ್ಲ. ಹಣದ ಸಮಸ್ಯೆ, ಸಂಬಂಧಗಳ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಥವಾ ವೈಫಲ್ಯ, ಇವುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತವೆ. ಆದರೆ ಇದೇ ಸಮಯದಲ್ಲಿ ಸಾಮಾನ್ಯ ವ್ಯಕ್ತಿ ಭಯಪಡುತ್ತಾನೆ, ನಿರಾಶನಾಗುತ್ತಾನೆ, ಕೈಚೆಲ್ಲುತ್ತಾನೆ. ಬುದ್ಧಿವಂತನು ಮಾತ್ರ ಸಮಸ್ಯೆಯಿಂದ ಓಡುವುದಿಲ್ಲ, ಅದನ್ನು ಅರ್ಥಮಾಡಿಕೊಂಡು ಪರಿಹಾರವನ್ನು ಹುಡುಕುತ್ತಾನೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ಭಯವು ಸಮಸ್ಯೆಯನ್ನು ಚಿಕ್ಕದಾಗಿಸುವುದಿಲ್ಲ, ಬದಲಾಗಿ ನಿಮ್ಮ ಧೈರ್ಯವನ್ನು ಮಾತ್ರ ಕಡಿಮೆ ಮಾಡುತ್ತದೆ. ಆದರೆ ಧೈರ್ಯದಿಂದ ಯೋಚಿಸುವ ವ್ಯಕ್ತಿಗೆ ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಹೊಸ ಅವಕಾಶ ಕಾಣಿಸುತ್ತದೆ. ಅದಕ್ಕಾಗಿಯೇ ಕಷ್ಟದ ಸಮಯದಲ್ಲಿ ಮನಸ್ಸಿನ ಮೇಲಿನ ಹಿಡಿತವೇ ದೊಡ್ಡ ಆಯುಧ. ಅನೇಕ ಜನರು ಒಂದು ವೈಫಲ್ಯ ಬಂದ ತಕ್ಷಣ ತಮ್ಮ ಕನಸುಗಳನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಇತಿಹಾಸ ನಿರ್ಮಿಸಿದವರು ಸೋಲಿನ ಮುಂದೆ ತಲೆಬಾಗಲಿಲ್ಲ. ಪ್ರತಿಯೊಂದು ಸಂಕಷ್ಟವನ್ನು ತಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುವ ಅವಕಾಶವನ್ನಾಗಿ ಮಾಡಿಕೊಂಡರು. ಚಾಣಕ್ಯರ ಪ್ರಕಾರ ಬಿರುಗಾಳಿ ಬಂದಾಗ ದುರ್ಬಲ ಮರಗಳು ಮುರಿದು ಬೀಳುತ್ತವೆ, ಆದರೆ ಗಟ್ಟಿಯಾದ ಬೇರುಗಳಿರುವ ಮರಗಳು ಇನ್ನಷ್ಟು ದೃಢವಾಗಿ ನಿಂತಿರುತ್ತವೆ. ಅದೇ ರೀತಿ ಸಂಕಷ್ಟಗಳು ದುರ್ಬಲ ಮನಸ್ಸನ್ನು ಮುರಿಯುತ್ತವೆ, ಆದರೆ ಬುದ್ಧಿವಂತನ ಮನಸ್ಸನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತವೆ. ಸಂಕಷ್ಟಗಳು ನಿಮ್ಮ ಜೀವನವನ್ನು ಮುಗಿಸಲು ಬರುವುದಿಲ್ಲ, ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬರುತ್ತವೆ. ಸಂಕಷ್ಟದಲ್ಲೂ ಧೈರ್ಯ ಕಳೆದುಕೊಳ್ಳದೆ ಶಾಂತವಾಗಿ ಯೋಚಿಸಿ ಮುಂದೆ ಸಾಗುವವನೇ ಚಾಣಕ್ಯರ ಪ್ರಕಾರ ನಿಜವಾದ ಬುದ್ಧಿವಂತ. ಏಕೆಂದರೆ ಕತ್ತಲೆಯ ರಾತ್ರಿಯ ನಂತರವೇ ಹೊಸ ಸೂರ್ಯೋದಯವಾಗುತ್ತದೆ. ಲಕ್ಷಣ 10. ಶತ್ರುವನ್ನು ಅರ್ಥಮಾಡಿಕೊಳ್ಳುವವನು. ಚಾಣಕ್ಯರು ಹೇಳುತ್ತಾರೆ, ಶತ್ರುವನ್ನು ಸೋಲಿಸಲು ಕೇವಲ ಶಕ್ತಿ ಸಾಕಾಗುವುದಿಲ್ಲ, ಅವನ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಬುದ್ಧಿಯೂ ಬೇಕು. ನಿಜವಾದ ಬುದ್ಧಿವಂತನು ತನ್ನ ಸ್ನೇಹಿತರನ್ನು ಮಾತ್ರವಲ್ಲ, ತನ್ನ ಶತ್ರುವಿನ ಸ್ವಭಾವ, ಆಲೋಚನೆ ಮತ್ತು ತಂತ್ರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ತಿಳಿಯದ ಶತ್ರುವೇ ಅತ್ಯಂತ ಅಪಾಯಕಾರಿ. ಬಹಳ ಜನರು ಶತ್ರುವನ್ನು ಕಂಡ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸುತ್ತಾರೆ, ಆದರೆ ಬುದ್ಧಿವಂತನು ಮೊದಲು ಅವನು ಏಕೆ ಹೀಗೆ ವರ್ತಿಸುತ್ತಿದ್ದಾನೆ, ಅವನ ಉದ್ದೇಶವೇನು, ಅವನ ಶಕ್ತಿ ಮತ್ತು ದುರ್ಬಲತೆ ಏನು ಎಂಬುದನ್ನು ಗಮನಿಸುತ್ತಾನೆ. ಏಕೆಂದರೆ ಭಾವನೆಗಳಿಂದ ನಡೆದ ಯುದ್ಧದಲ್ಲಿ ಜಯ ಸಿಗುವುದು ಅಪರೂಪ, ಆದರೆ ಬುದ್ಧಿಯಿಂದ ನಡೆಸಿದ ಹೋರಾಟದಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚು. ಚಾಣಕ್ಯರು ಎಚ್ಚರಿಸುತ್ತಾರೆ, ಶತ್ರುವನ್ನು ಎಂದಿಗೂ ಹಗುರವಾಗಿ ಅಂದಾಜಿಸಬೇಡಿ. ಸಣ್ಣ ಕಿಡಿಯೇ ದೊಡ್ಡ ಕಾಡನ್ನು ಸುಡಬಹುದು. ಅದೇ ರೀತಿ ಸಣ್ಣ ಶತ್ರುವನ್ನು ನಿರ್ಲಕ್ಷಿಸಿದರೆ
ಒಂದು ದಿನ ಅವನೇ ದೊಡ್ಡ ಸಮಸ್ಯೆಯಾಗಬಹುದು. ಬುದ್ಧಿವಂತನು ತನ್ನ ಶತ್ರುವಿನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಾನೆ, ಆದರೆ ಅವನ ಮೇಲೆ ದ್ವೇಷವನ್ನು ಬೆಳೆಸುವುದಿಲ್ಲ. ಏಕೆಂದರೆ ದ್ವೇಷವು ಬುದ್ಧಿಯನ್ನು ಮರೆಮಾಡುತ್ತದೆ, ಆದರೆ ಜಾಗರೂಕತೆ ಬುದ್ಧಿಯನ್ನು ಇನ್ನಷ್ಟು ತೀಕ್ಷ್ಣಗೊಳಿಸುತ್ತದೆ. ಕೆಲವೊಮ್ಮೆ ಶತ್ರುವೇ ನಿಮಗೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತಾನೆ. ಸ್ನೇಹಿತನು ನಿಮ್ಮ ಒಳ್ಳೆಯ ಗುಣಗಳನ್ನು ಹೇಳಬಹುದು, ಆದರೆ ಶತ್ರು ನಿಮ್ಮ ದುರ್ಬಲತೆಗಳನ್ನು ನಿಮಗೆ ತಿಳಿಯುವಂತೆ ಮಾಡಬಹುದು. ಆ ದುರ್ಬಲತೆಗಳನ್ನು ಸರಿಪಡಿಸಿಕೊಂಡ ವ್ಯಕ್ತಿಯನ್ನು ಸೋಲಿಸುವುದು ತುಂಬಾ ಕಷ್ಟ. ಶತ್ರುವನ್ನು ದ್ವೇಷಿಸುವುದಕ್ಕಿಂತ ಅವನನ್ನು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಶಕ್ತಿಯುತವಾದ ತಂತ್ರ. ಚಾಣಕ್ಯರ ಪ್ರಕಾರ ತನ್ನ ಶತ್ರುವಿನ ಮನಸ್ಸನ್ನು ಓದಬಲ್ಲ ವ್ಯಕ್ತಿ ಯುದ್ಧ ಆರಂಭವಾಗುವ ಮೊದಲೇ ಅರ್ಧ ಗೆಲುವನ್ನು ಸಾಧಿಸಿದ್ದಾನೆ. ಅದಕ್ಕಾಗಿಯೇ ಶತ್ರುವನ್ನು ಅರ್ಥಮಾಡಿಕೊಳ್ಳುವವನೇ ನಿಜವಾದ ಬುದ್ಧಿವಂತ. ಲಕ್ಷಣ 11. ಭಾವನೆಗಿಂತ ಬುದ್ಧಿಯಿಂದ ನಡೆದುಕೊಳ್ಳುವವನು. ಚಾಣಕ್ಯರು ಹೇಳುತ್ತಾರೆ, ಭಾವನೆಗಳು ಮನುಷ್ಯನನ್ನು ಒಳ್ಳೆಯವನನ್ನಾಗಿ ಮಾಡಬಹುದು, ಆದರೆ ಬುದ್ಧಿಯೇ ಅವನನ್ನು ಯಶಸ್ವಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ನಿಜವಾದ ಬುದ್ಧಿವಂತನು ಪ್ರತಿಯೊಂದು ನಿರ್ಧಾರವನ್ನು ಕೇವಲ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವುದಿಲ್ಲ. ಮೊದಲು ಯೋಚಿಸುತ್ತಾನೆ, ನಂತರವೇ ಹೆಜ್ಜೆ ಇಡುತ್ತಾನೆ. ಬಹಳ ಜನರು ಕೋಪದಲ್ಲಿ ಮಾತನಾಡುತ್ತಾರೆ, ಸಂತೋಷದಲ್ಲಿ ದೊಡ್ಡ ವಾಗ್ದಾನ ಮಾಡುತ್ತಾರೆ, ದುಃಖದಲ್ಲಿ ಜೀವನದ ಬಗ್ಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಆ ಕ್ಷಣದ ಭಾವನೆಗಳು ಬದಲಾಗಬಹುದು. ಒಮ್ಮೆ ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಮಾತ್ರ ವರ್ಷಗಳವರೆಗೆ ಉಳಿಯಬಹುದು. ಚಾಣಕ್ಯರು ಎಚ್ಚರಿಸುತ್ತಾರೆ, ಕ್ಷಣಿಕ ಭಾವನೆಗೆ ತೆಗೆದುಕೊಂಡ ಒಂದು ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಅದಕ್ಕಾಗಿಯೇ ಬುದ್ಧಿವಂತನು ತನ್ನ ಮನಸ್ಸು ಉದ್ವಿಗ್ನವಾಗಿರುವಾಗ ಯಾವುದೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಮೊದಲು ಮನಸ್ಸನ್ನು ಶಾಂತಗೊಳಿಸುತ್ತಾನೆ, ನಂತರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಬುದ್ಧಿವಂತನಿಗೆ ತನ್ನ ಭಾವನೆಗಳನ್ನು ಮರೆಮಾಚುವುದು ಗೊತ್ತಿರುತ್ತದೆ ಎಂಬುದಲ್ಲ, ಅವುಗಳನ್ನು ನಿಯಂತ್ರಿಸುವುದು ಗೊತ್ತಿರುತ್ತದೆ. ಅವನು ಯಾರ ಮೇಲೂ ಅತಿಯಾದ ನಂಬಿಕೆ ಇಡುವುದಿಲ್ಲ, ಯಾರ ಮೇಲೂ ಅತಿಯಾದ ದ್ವೇಷವನ್ನು ಬೆಳೆಸುವುದಿಲ್ಲ. ಏಕೆಂದರೆ ಎರಡು ಸಂದರ್ಭಗಳಲ್ಲಿ ಬುದ್ಧಿ ದುರ್ಬಲವಾಗುತ್ತದೆ. ಇತಿಹಾಸವನ್ನು ನೋಡಿದರೆ ಅನೇಕ ರಾಜರು ಯುದ್ಧದಲ್ಲಿ ಶತ್ರುವಿನಿಂದ ಸೋತಿಲ್ಲ, ತಮ್ಮ ಭಾವನೆಗಳಿಂದ ಸೋತಿದ್ದಾರೆ. ಕೆಲವರು ಅತಿಯಾದ ಕೋಪದಿಂದ, ಕೆಲವರು ಅತಿಯಾದ ಪ್ರೀತಿಯಿಂದ, ಇನ್ನು ಕೆಲವರು ಅತಿಯಾದ ಅಹಂಕಾರದಿಂದ ತಮ್ಮ ಸಾಮ್ರಾಜ್ಯವನ್ನೇ ಕಳೆದುಕೊಂಡರು. ಅದಕ್ಕಾಗಿಯೇ ಚಾಣಕ್ಯರು ಭಾವನೆಗಳ ಮೇಲೆ ಹಿಡಿತ ಸಾಧಿಸುವುದನ್ನೇ ನಿಜವಾದ ವಿಜಯ ಎಂದು ಹೇಳಿದ್ದಾರೆ. ಭಾವನೆಗಳು ನಿಮ್ಮ ಹೃದಯವನ್ನು ನಡೆಸಬಹುದು, ಆದರೆ ನಿಮ್ಮ ಜೀವನವನ್ನು ನಡೆಸಬೇಕಾದದ್ದು ಬುದ್ಧಿ. ಚಾಣಕ್ಯರ ಪ್ರಕಾರ ಪ್ರತಿಯೊಂದು ಸಂದರ್ಭದಲ್ಲೂ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚು ಮಹತ್ವ ಕೊಡುವ ವ್ಯಕ್ತಿಯೇ ನಿಜವಾದ ಬುದ್ಧಿವಂತ. ಏಕೆಂದರೆ ಅವನ ನಿರ್ಧಾರಗಳು ಕ್ಷಣಿಕ ಭಾವನೆಯಿಂದಲ್ಲ, ಶಾಶ್ವತ ಜ್ಞಾನದಿಂದ ಹುಟ್ಟಿರುತ್ತವೆ. ಲಕ್ಷಣ 12. ಕಲಿಯುವುದನ್ನು ಎಂದಿಗೂ ನಿಲ್ಲಿಸದವನು. ಚಾಣಕ್ಯರು ಹೇಳುತ್ತಾರೆ, ಮನುಷ್ಯನ ದೊಡ್ಡ ಸಂಪತ್ತು ಅವನ ಹಣವಲ್ಲ, ಅವನ ಜ್ಞಾನ. ಹಣವನ್ನು ಕದಿಯಬಹುದು, ಅಧಿಕಾರವನ್ನು ಕಸಿದುಕೊಳ್ಳಬಹುದು, ಆದರೆ ಒಮ್ಮೆ ಗಳಿಸಿದ ಜ್ಞಾನವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಿಜವಾದ ಬುದ್ಧಿವಂತನು ಕಲಿಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಬಹಳ ಜನರು ವಿದ್ಯಾಭ್ಯಾಸ ಮುಗಿದ ನಂತರ ಕಲಿಯುವುದು ಮುಗಿಯಿತು ಎಂದು ಭಾವಿಸುತ್ತಾರೆ. ಆದರೆ ಚಾಣಕ್ಯರ ಪ್ರಕಾರ ಕಲಿಯುವುದನ್ನು ನಿಲ್ಲಿಸಿದ ದಿನದಿಂದಲೇ ವ್ಯಕ್ತಿಯ ಬೆಳವಣಿಗೆಯೂ ನಿಲ್ಲುತ್ತದೆ. ಏಕೆಂದರೆ ಜಗತ್ತು ಪ್ರತಿದಿನ ಬದಲಾಗುತ್ತಿದೆ. ಹೊಸ ಆಲೋಚನೆಗಳು, ಹೊಸ ಅನುಭವಗಳು ಮತ್ತು ಹೊಸ ಅವಕಾಶಗಳು ಪ್ರತಿದಿನ ಹುಟ್ಟುತ್ತಿವೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ತನ್ನ ಬಳಿ ಎಲ್ಲ ಜ್ಞಾನವಿದೆ ಎಂದು ಭಾವಿಸುವ ವ್ಯಕ್ತಿಯೇ ಅತಿ ದೊಡ್ಡ ಅಜ್ಞಾನಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ, ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ಏನಾದರೂ ಕಲಿಯಲು ಸಿದ್ಧನಿರುವ ವ್ಯಕ್ತಿಯೇ ನಿಜವಾದ ಜ್ಞಾನಿ. ಬುದ್ಧಿವಂತನು ಕೇವಲ ಪುಸ್ತಕಗಳಿಂದ ಮಾತ್ರ ಕಲಿಯುವುದಿಲ್ಲ, ಜೀವನದಿಂದ ಕಲಿಯುತ್ತಾನೆ, ಅನುಭವದಿಂದ ಕಲಿಯುತ್ತಾನೆ, ತನ್ನ ತಪ್ಪುಗಳಿಂದ ಕಲಿಯುತ್ತಾನೆ, ಇತರರ ಯಶಸ್ಸಿನಿಂದ ಕಲಿಯುತ್ತಾನೆ, ಅವರ ವೈಫಲ್ಯದಿಂದಲೂ ಪಾಠವನ್ನು ಪಡೆದುಕೊಳ್ಳುತ್ತಾನೆ. ಅವನಿಗೆ ಪ್ರತಿಯೊಂದು ದಿನವೂ ಒಂದು ಹೊಸ ಶಾಲೆ, ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಹೊಸ ಗುರು. ಇತಿಹಾಸವನ್ನು ಬದಲಾಯಿಸಿದ ವ್ಯಕ್ತಿಗಳೆಲ್ಲರೂ ಒಂದು ಗುಣವನ್ನು ಹೊಂದಿದ್ದರೂ ಅವರು ಎಂದಿಗೂ ಕಲಿಯುವುದನ್ನು ನಿಲ್ಲಿಸಲಿಲ್ಲ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಾವು ಇನ್ನೂ ಕಲಿಯಬೇಕಾದದ್ದು ಬಹಳ ಇದೆ ಎಂಬ ವಿನಯ ಅವರಲ್ಲಿತ್ತು. ಅದೇ ಅವರನ್ನು ಸಾಮಾನ್ಯರಿಂದ ಅಸಾಮಾನ್ಯರನ್ನಾಗಿ ಮಾಡಿತು. ಜ್ಞಾನಕ್ಕೆ ಅಂತ್ಯವಿಲ್ಲ, ಕಲಿಯುವ ಮನಸ್ಸಿಗೆ ಮಿತಿಯಿಲ್ಲ. ಚಾಣಕ್ಯರ ಪ್ರಕಾರ ಪ್ರತಿದಿನ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ವ್ಯಕ್ತಿಯನ್ನು ಯಾರೂ ದೀರ್ಘಕಾಲ ಸೋಲಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವನು ಪ್ರತಿದಿನ ನಿನ್ನೆಯವನಿಗಿಂತ ಹೆಚ್ಚು ಬುದ್ಧಿವಂತನಾಗುತ್ತಿರುತ್ತಾನೆ. ಅದಕ್ಕಾಗಿಯೇ ಕಲಿಯುವುದನ್ನು ಎಂದಿಗೂ ನಿಲ್ಲಿಸದವನೇ ನಿಜವಾದ ಬುದ್ಧಿವಂತ. ಲಕ್ಷಣ 13. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವವನು. ಚಾಣಕ್ಯರು ಹೇಳುತ್ತಾರೆ, ಮನುಷ್ಯನ ಭವಿಷ್ಯವನ್ನು ಅವನ ಶತ್ರುಗಳಿಗಿಂತ ಹೆಚ್ಚಾಗಿ ಅವನ ಸ್ನೇಹಿತರು ನಿರ್ಧರಿಸುತ್ತಾರೆ. ಏಕೆಂದರೆ ಶತ್ರು ನಿಮ್ಮನ್ನು ಎದುರಿನಿಂದ ಗಾಯಗೊಳಿಸುತ್ತಾನೆ, ಆದರೆ ಕೆಟ್ಟ ಸ್ನೇಹಿತನು ನಗುತ್ತಲೇ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ಆದ್ದರಿಂದ ನಿಜವಾದ ಬುದ್ಧಿವಂತನು ಸ್ನೇಹ ಮಾಡುವ ಮೊದಲು ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾನೆ. ಬಹಳ ಜನರು ಒಂಟಿತನದಿಂದ ತಪ್ಪಿಸಿಕೊಳ್ಳಲು ಯಾರ ಜೊತೆ ಬೇಕಾದರೂ ಸ್ನೇಹ ಮಾಡುತ್ತಾರೆ.
ಆದರೆ ಚಾಣಕ್ಯರ ಪ್ರಕಾರ ಕೆಟ್ಟ ಸ್ನೇಹಿತರ ಜೊತೆಗೆ ಇರುವುದಕ್ಕಿಂತ ಒಬ್ಬಂಟಿಯಾಗಿ ಇರುವುದು 1000 ಪಟ್ಟು ಉತ್ತಮ. ಏಕೆಂದರೆ ತಪ್ಪು ಸ್ನೇಹಿತರು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುತ್ತಾರೆ, ನಿಮ್ಮ ಆಲೋಚನೆಗಳನ್ನು ಹಾಳು ಮಾಡುತ್ತಾರೆ ಮತ್ತು ನಿಧಾನವಾಗಿ ನಿಮ್ಮ ಗುರಿಯಿಂದ ನಿಮ್ಮನ್ನು ದೂರ ಮಾಡುತ್ತಾರೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುವವನನ್ನು ಸ್ನೇಹಿತ ಎಂದು ಕರೆಯಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡುವವನನ್ನು ನಂಬಬೇಡಿ. ನಿಮ್ಮ ತಪ್ಪನ್ನು ಸರಿಪಡಿಸುವವನನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಏಕೆಂದರೆ ಸತ್ಯವನ್ನು ಹೇಳುವ ಸ್ನೇಹಿತನು 100 ಹೊಗಳುವ ಸ್ನೇಹಿತರಿಗಿಂತ ಅಮೂಲ್ಯ. ಬುದ್ಧಿವಂತನು ಸ್ನೇಹಿತರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ, ಅವರ ಗುಣಮಟ್ಟವನ್ನು ಆರಿಸಿಕೊಳ್ಳುತ್ತಾನೆ. ಅವನಿಗೆ ಗೊತ್ತು, ಒಬ್ಬ ನಿಷ್ಠಾವಂತ ಸ್ನೇಹಿತ ಜೀವನವನ್ನು ಕಟ್ಟಬಹುದು, ಆದರೆ ಒಬ್ಬ ಸ್ವಾರ್ಥಿ ಸ್ನೇಹಿತ ಜೀವನವನ್ನೇ ಮುರಿಯಬಹುದು. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ತಿಳಿಯಬೇಕಾದರೆ ಅವನ ಸ್ನೇಹಿತರನ್ನು ನೋಡಿ ಎಂದು ಹಿರಿಯರು ಹೇಳುತ್ತಾರೆ. ಏಕೆಂದರೆ ನಾವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೇವೆಯೋ ನಿಧಾನವಾಗಿ ಅವರ ಆಲೋಚನೆಗಳು, ಅಭ್ಯಾಸಗಳು ಮತ್ತು ಜೀವನ ಶೈಲಿಯೇ ನಮ್ಮ ಮೇಲೂ ಪರಿಣಾಮ ಬೀರುತ್ತವೆ. ಸ್ನೇಹಿತರನ್ನು ಆಯ್ಕೆ ಮಾಡುವುದು ಜೀವನದ ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಒಂದು. ಚಾಣಕ್ಯರ ಪ್ರಕಾರ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುವ ಸ್ನೇಹಿತರನ್ನು ಆಯ್ಕೆ ಮಾಡಿ, ಕೆಳಕ್ಕೆ ಎಳೆಯುವವರಿಂದ ದೂರವಿರಿ. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವವನೇ ನಿಜವಾದ ಬುದ್ಧಿವಂತ, ಏಕೆಂದರೆ ಸರಿಯಾದ ಸ್ನೇಹವೇ ಯಶಸ್ಸಿನ ಮೊದಲ ಮೆಟ್ಟಿಲು. ಲಕ್ಷಣ 14. ತನ್ನ ಮಾತಿಗೆ ಬೆಲೆ ಕೊಡುವವನು. ಒಬ್ಬ ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣವಲ್ಲ, ಅವನ ಮಾತಿನ ಮೇಲಿರುವ ನಂಬಿಕೆ. ಹಣ ಕಳೆದುಕೊಂಡವನು ಮತ್ತೆ ಶ್ರೀಮಂತನಾಗಬಹುದು, ಆದರೆ ಮಾತಿನ ಬೆಲೆ ಕಳೆದುಕೊಂಡವನು ಸಮಾಜದ ವಿಶ್ವಾಸವನ್ನು ಮರಳಿ ಗಳಿಸುವುದು ತುಂಬಾ ಕಷ್ಟ. ಆದ್ದರಿಂದ ನಿಜವಾದ ಬುದ್ಧಿವಂತನು ಮಾತನಾಡುವ ಮೊದಲು ಯೋಚಿಸುತ್ತಾನೆ, ಹೇಳಿದ ನಂತರ ಅದನ್ನು ಪಾಲಿಸುತ್ತಾನೆ. ಇಂದಿನ ಜಗತ್ತಿನಲ್ಲಿ ಅನೇಕ ಜನರು ಸುಲಭವಾಗಿ ಮಾತು ಕೊಡುತ್ತಾರೆ, ಆದರೆ ಸಮಯ ಬಂದಾಗ ಅದನ್ನು ಮರೆತು ಬಿಡುತ್ತಾರೆ. ಇಂತಹವರನ್ನು ಜನರು 1 ಬಾರಿ ಕ್ಷಮಿಸಬಹುದು, ಆದರೆ 2ನೇ ಬಾರಿ ನಂಬುವುದಿಲ್ಲ. ಏಕೆಂದರೆ ನಂಬಿಕೆ ಒಡೆಯಲು 1 ಸುಳ್ಳು ಸಾಕು, ಆದರೆ ಅದನ್ನು ಕಟ್ಟಲು ಹಲವು ವರ್ಷಗಳು ಬೇಕಾಗುತ್ತವೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ನಿಮ್ಮ ಪ್ರತಿಭೆಗೂ ಬೆಲೆ ಇರುವುದಿಲ್ಲ. ಜನರು ಮೊದಲು ನಿಮ್ಮ ಜ್ಞಾನವನ್ನು ನೋಡುವುದಿಲ್ಲ, ನಿಮ್ಮ ನಂಬಿಕೆಯನ್ನು ನೋಡುತ್ತಾರೆ. ಮಾತು ಉಳಿಸಿಕೊಳ್ಳುವ ವ್ಯಕ್ತಿಯ ಹಿಂದೆ ಜನರು ಸ್ವಯಂ ಪ್ರೇರಿತವಾಗಿ ನಿಲ್ಲುತ್ತಾರೆ. ಬುದ್ಧಿವಂತನು ಯಾರಿಗೂ ಅತಿಯಾದ ಭರವಸೆ ಕೊಡುವುದಿಲ್ಲ, ತನ್ನಿಂದ ಸಾಧ್ಯವಿರುವಷ್ಟನ್ನೇ ಹೇಳುತ್ತಾನೆ. ಆದರೆ ಒಮ್ಮೆ ಮಾತು ಕೊಟ್ಟರೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನೆರವೇರಿಸಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ಅವನಿಗೆ ಗೊತ್ತು, 1 ಉಳಿಸಿಕೊಂಡ ಮಾತು 1000 ಹೊಗಳಿಕೆಗಳಿಗಿಂತ ಹೆಚ್ಚು ಗೌರವವನ್ನು ತಂದುಕೊಡುತ್ತದೆ. ಇತಿಹಾಸದಲ್ಲಿ ಶಕ್ತಿಶಾಲಿ ರಾಜರನ್ನು ಜನರು ಕೇವಲ ಅವರ ಬಲಕ್ಕಾಗಿ ನೆನಪಿಸಿಕೊಳ್ಳುವುದಿಲ್ಲ, ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಕ್ಕಾಗಿ ಗೌರವಿಸುತ್ತಾರೆ. ಮಾತಿನ ಬೆಲೆ ಇರುವ ವ್ಯಕ್ತಿಗೆ ಶತ್ರುಗಳು ಗೌರವ ಕೊಡುತ್ತಾರೆ. ಮಾತು ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ವ್ಯಕ್ತಿತ್ವದ ಪರೀಕ್ಷೆ. ಚಾಣಕ್ಯರ ಪ್ರಕಾರ ತನ್ನ ಮಾತಿಗೆ ಬೆಲೆ ಕೊಡುವ ವ್ಯಕ್ತಿಯೇ ಜನರ ವಿಶ್ವಾಸವನ್ನು ಗೆಲ್ಲುತ್ತಾನೆ, ಮತ್ತು ವಿಶ್ವಾಸವನ್ನು ಗೆದ್ದ ವ್ಯಕ್ತಿಯನ್ನು ಯಾರೂ ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತನ್ನ ಮಾತಿಗೆ ಬೆಲೆ ಕೊಡುವವನೇ ನಿಜವಾದ ಬುದ್ಧಿವಂತ. ಲಕ್ಷಣ 15. ತನ್ನ ಯಶಸ್ಸನ್ನು ವಿನಯದಿಂದ ಸ್ವೀಕರಿಸುವವನು. ಯಶಸ್ಸು ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ, ಯಶಸ್ಸಿನ ನಂತರ ಅವನ ನಡವಳಿಕೆಯೇ ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಆದ್ದರಿಂದ ನಿಜವಾದ ಬುದ್ಧಿವಂತನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನ ವಿನಯವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಬಹಳ ಜನರು ಯಶಸ್ಸು ಸಿಕ್ಕ ತಕ್ಷಣ ಬದಲಾಗುತ್ತಾರೆ, ಅವರಿಗೆ ತಮ್ಮ ಸಾಧನೆಯೇ ಎಲ್ಲವೂ ಎಂದು ಅನಿಸುತ್ತದೆ. ಇತರರನ್ನು ಕೀಳಾಗಿ ಕಾಣಲು ಆರಂಭಿಸುತ್ತಾರೆ. ಆದರೆ ಚಾಣಕ್ಯರ ಪ್ರಕಾರ ಅಹಂಕಾರವು ಯಶಸ್ಸಿನ ಕೊನೆಯ ಮೆಟ್ಟಿಲಲ್ಲ, ಪತನದ ಮೊದಲ ಮೆಟ್ಟಿಲು. ಎತ್ತರಕ್ಕೆ ಹಾರಿದ ಹಕ್ಕಿಯು ಕೊನೆಗೆ ನೆಲಕ್ಕೆ ಇಳಿಯಬೇಕಾಗುತ್ತದೆ. ಅದೇ ರೀತಿ ವಿನಯವನ್ನು ಮರೆತ ವ್ಯಕ್ತಿಯ ಯಶಸ್ಸು ಹೆಚ್ಚು ದಿನ ಉಳಿಯುವುದಿಲ್ಲ. ಚಾಣಕ್ಯರು ಎಚ್ಚರಿಸುತ್ತಾರೆ, ಹಣ್ಣುಗಳಿಂದ ತುಂಬಿದ ಮರ ಯಾವಾಗಲೂ ಬಾಗಿರುತ್ತದೆ, ಆದರೆ ಫಲವಿಲ್ಲದ ಮರ ಮಾತ್ರ ನೇರವಾಗಿ ನಿಂತಿರುತ್ತದೆ. ಇದೇ ರೀತಿ ನಿಜವಾದ ಜ್ಞಾನ ಮತ್ತು ನಿಜವಾದ ಯಶಸ್ಸು ಮನುಷ್ಯನಲ್ಲಿ ಅಹಂಕಾರವನ್ನು ಹೆಚ್ಚಿಸುವುದಿಲ್ಲ, ವಿನಯವನ್ನು ಹೆಚ್ಚಿಸುತ್ತದೆ. ಬುದ್ಧಿವಂತನು ತನ್ನ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬಹುದು, ಆದರೆ ಅದರಿಂದ ಅಹಂಕಾರವನ್ನು ಬೆಳೆಸಿಕೊಳ್ಳುವುದಿಲ್ಲ. ಅವನಿಗೆ ಗೊತ್ತು, ಇಂದಿನ ಯಶಸ್ಸು ಶಾಶ್ವತವಲ್ಲ. ಆದ್ದರಿಂದ ಅವನು ಪ್ರತಿಯೊಂದು ಸಾಧನೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸುತ್ತಾನೆ ಮತ್ತು ಇನ್ನಷ್ಟು ಕಲಿಯಲು, ಇನ್ನಷ್ಟು ಬೆಳೆಯಲು ಪ್ರಯತ್ನಿಸುತ್ತಾನೆ. ಇತಿಹಾಸವನ್ನು ಗಮನಿಸಿದರೆ ಅಹಂಕಾರದಿಂದ ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡ ರಾಜರು ಅನೇಕರು, ಆದರೆ ವಿನಯದಿಂದ ಬದುಕಿದವರನ್ನು ಇಂದಿಗೂ ಜನರು ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ. ಯಶಸ್ಸು ಗೌರವವನ್ನು ಕೊಡಬಹುದು, ಆದರೆ ವಿನಯ ಆ ಗೌರವವನ್ನು ಶಾಶ್ವತವಾಗಿಸುತ್ತದೆ. ಯಶಸ್ಸು ನಿಮ್ಮ ಸ್ಥಾನವನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು, ಆದರೆ ವಿನಯ ಮಾತ್ರ ನಿಮ್ಮನ್ನು ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಸುತ್ತದೆ. ಚಾಣಕ್ಯರ ಪ್ರಕಾರ ಯಶಸ್ಸಿನ ನಂತರವೂ ತಲೆ ಬಗ್ಗಿ ನಡೆಯುವ ವ್ಯಕ್ತಿಯೇ ನಿಜವಾದ ಬುದ್ಧಿವಂತ. ಏಕೆಂದರೆ ವಿನಯವಿರುವವನ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ, ಅವನ ಗೌರವ ಎಂದಿಗೂ ಕಡಿಮೆಯಾಗುವುದಿಲ್ಲ.
ಸ್ನೇಹಿತರೆ, ಚಾಣಕ್ಯರು ಹೇಳಿದ ಈ 15 ಲಕ್ಷಣಗಳಲ್ಲಿ ಎಷ್ಟು ನಿಮ್ಮಲ್ಲಿವೆ? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಯಸುವ ಒಂದು ಗುಣ ಯಾವುದು ಎಂಬುದನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ. ಇಂತಹ ಜೀವನ ಬದಲಾಯಿಸುವ ಚಾಣಕ್ಯ ನೀತಿ, ಬುದ್ಧನ ಅಮೂಲ್ಯ ಬೋಧನೆಗಳು ಮತ್ತು ಯಶಸ್ಸಿನ ರಹಸ್ಯಗಳನ್ನು ಕನ್ನಡದಲ್ಲಿ ತಿಳಿಯಲು ನಮ್ಮ ಸಕ್ಸಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಬುದ್ಧಿವಂತಿಕೆ ಎಂದರೆ ಹೆಚ್ಚು ತಿಳಿದಿರುವುದಲ್ಲ, ತಿಳಿದಿರುವುದನ್ನು ಸರಿಯಾದ ಸಮಯದಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು.